ವೆಲ್ಕಮ್ ಬ್ಯಾಕ್ ಟು ಅಪ್ಪು ಸುಬ್ಬಿ ವ್ಲಾಗ್ಸ್. ಎಲ್ಲ ಸ್ಟಾಫ್ಗಳಿಗೂ ಶುಭೋದಯ, ಗುಡ್ ಮಾರ್ನಿಂಗ್. ನಾನು ನನ್ನ ಮೊಮ್ಮಗ ಅಂಗಡಿಗೆ ಹೋಗ್ತಾಯಿದ್ದೀವಿ, ಚೀಚಿ ತರಕ್ಕೆ ಹೋಗ್ತಾಯಿದ್ದೀವಿ. ಇವತ್ತು ಬುಧವಾರ ಆಗಿರೋದ್ರಿಂದ ಬಾಣಂತಿಗೆ ಚಿಕನ್ ತರಕ್ಕೆ ನಾನು ಅನ್ನೋದಿಬ್ಬರು ಹೋಗ್ತಾಯಿದ್ದೀವಿ. ಅನ್ನೋ ಜೊತೆಗೆ ಒಂದು ವಾಕು ಖುಷಿಯಾಗುತ್ತೆ. ಆಚೆ ಕಡೆ ಹೊರಗಡೆ ಮಕ್ಕಳು ಕರ್ಕೊಂಡು ಹೋಗೋದು ಭಾಳ ಖುಷಿಯಾಗುತ್ತೆ. ಅವನನ್ನು ಕರ್ಕೊಂಡು ಕೈ ಹಿಡ್ಕೊಂಡು ಅವನು ಕರ್ಕೊಂಡು ಹೋಗೋದು, ಇದು ಎಲ್ಲ ಅಜ್ಜಿದಿರ ಕನಸು. ಆ ಕನಸು ನೆರವೇರಿದೆ, ನನಗೆ ಖುಷಿಯಾಗುತ್ತೆ. ಈ ದಿನ ಎಲ್ಲರಿಗೂ ಚೆನ್ನಾಗಿರಲಿ ಅಂತ ಕೇಳ್ಕೊತಾ ಈ ದಿನ ವಿಡಿಯೋನ ಶುರು ಮಾಡೋಣ. ಈ ಕಡೆ ಗಾಳಿ ಬೆಳಕು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಒಂಥರ ವೆದರು ನಿಜವಾಗ್ಲೂ ಬಿಸಿಲಿಲ್ಲದೆ ಏನೂ ಇಲ್ಲದೆ ಆಗ್ತಾನೆ. ಬೆಳಗ್ಗೆ 8-9 ಗಂಟೆ ಆಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಗಾಳಿ ಬೀಸ್ತಾ ಇದೆ. ಆದರೆ ಗಾಳಿ ಬೀಸೋದು ಒಳ್ಳೆಯದಲ್ಲ, ಆದರೆ ಏನೋ ಒಂಥರ ಮೈಂಡ್ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಹೊರಗಡೆ ಬಂದು ಒಂದು ಸ್ವಲ್ಪ ಈ ಥರ ಓಡಾಡೋದು ಭಾಳ ಒಂಥರ ರಿಲ್ಯಾಕ್ಸ್ ಅನಿಸುತ್ತೆ. ಮನೆ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ, ಯಾರು ಚೆನ್ನಾಗಿದೆ ಅಲ್ಲ ಮನೆ. ನಾವು ಯಾವಾಗ ಈ ಥರ ಎಲ್ಲ ಕಟ್ಕೋತೀವಿ ಅಲ್ವಾ? ಸೂಪರಾಗಿದೆ ಬಿಲ್ಡಿಂಗ್ಗಳು ನೋಡಿ ಎಷ್ಟು ಚೆನ್ನಾಗಿದೆ. ಖುಷಿಯಾಗುತ್ತೆ. ಜೀವನದಲ್ಲಿ ಒಂದು ಮನೆ ಮಾಡ್ಕೊಳ್ಳೋದು ಎಲ್ಲರಿಗೂ ಒಂದು ಕನಸು ಅಲ್ವಾ? ಕನಸು ನೆರವೇರಬೇಕು. ನೋಡೋಣ ಏನಾಗುತ್ತೆ ಅಂತ. ಫಿಶ್ ಅಂಗಡಿಗೆ ಬಂದಿದ್ದೀನಿ, ಫಿಶ್ ತಗೊಳ್ಳೋಣ ಅಂತ. ಇಲ್ಲಿ ನಮ್ಮ ಮನೆ ಪಕ್ಕದ ರೋಡಲ್ಲೇ ಫಿಶ್ ಅಂಗಡಿ ಇದೆ ಅಂತ ಗೊತ್ತಿಲ್ಲ ನನಗೆ. ಫಿಶ್ ತಗೊಳ್ಳೋಕ್ಕೆ ಬಂದಿದ್ದೀನಿ. ಅಮ್ಮಗ ಗಲಾಟೆ ಮಾಡ್ತಾ ಇದ್ದಾನೆ. ಇಲ್ಲಿ ನೋಡಿ, फिश फ्रांस कौन सा कितना है भाई ये? 100 500 500 ಅಂತ ಫ್ರಾನ್ಸ್ ಇದು. ಫಿಶ್ ಏನಿದು? ಫಿಶ್ ಏನವ? ಫಿಶ್ ಫಿಶ್ ಮಿಮಿ ಫಿಶ್. ನಮ್ಮ ಅಪ್ಪು ಇಲ್ಲದೆ ಇರೋದು ಎಷ್ಟು ಕಷ್ಟ ಅಂತ ನನಗೆ ಈಗ ಗೊತ್ತಾಗ್ತಾ ಇದೆ. ಅಂಗಡಿಗೆ ಬಂದಿದ್ದೀನಿ, ಫಿಶ್ ಅಂಗಡಿಗೆ ಬಂದಿದ್ದೀನಿ. ಸಖತ್ ಕಷ್ಟ ಆಗ್ತಾಯಿದೆ. ಇವನು ಬೇರೆ ಕರ್ಕೊಂಡ್ಬಂದ್ಬಿಟ್ಟಿದ್ದೀನಿ. ನನಗೆ ಬಿಡುತ್ತಾ ಇಲ್ಲ, ಎಳ್ಕೊಂಡು ಹೋಯ್ತಾವನೆ. ಸಖತ್ತು ಕಷ್ಟ ಆಗ್ಬಿಟ್ಟೈತೆ ನನಗೆ. ಆದರೂ ಮಾಡ್ತೀನಿ. ಅಪ್ಪು ಇದ್ದಾಗ ಇದನ್ನು ತಗೊಬಂದ್ಬಿಡು, ಅದನ್ನು ತಗೊಂಬಂದ್ಬಿಡು ಅಂತ ಹೇಳ್ತಾ ಇದ್ದೆ. ಪಾಪ ನನ್ನ ಮಗ ಹೋಗಿ ತಗೊಂಬರ್ತಾ ಇದ್ದ. ಈಗ ಅವನಿಲ್ಲ, ಅಂಗಡಿಗೆ ಹೋಗೋದು ಭಾಳ ಕಷ್ಟ ನನಗೆ. ನಡ್ಕೊಂಡು ಹೋಗಬೇಕು, ಮಂಡಿ ನೋವು. ಅದು ಎಂಜಾಯ್ ಮಾಡ್ತಾ ಇದ್ದೀನಿ ನಾನು. ಫ್ಯಾನ್ಸ್ ಸಿಕ್ಕಿ ಬಟ್ಟೆ ಮಡಚಬೇಕು, ನೀವು ಕಸ ಗುಡಿಸ್ಬೇಕು ಅಂತ ರೇಗಿಸ್ತಾ ಇದ್ದಾರೆ ನನ್ನನ್ನು. ಏನು ಮಾಡೋದು, ಮಕ್ಕಳು ರೇಗಿಸ್ತಾರೆ ನೋಡಿದ್ರು. ಚಿಕ್ಕ ಮಕ್ಕಳುಗಳೆಲ್ಲ ನನ್ನ ರೇಗಿಸ್ತಾರೆ. ಖುಷಿಯಾಗುತ್ತೆ ಇವ್ರೆ ರೇಗಿಸೋದಲ್ಲ, ಅದು ಹೇಳಿದ್ರೆ ಭಾಳ ಖುಷಿಯಾಗುತ್ತೆ. ನಿಜವಾಗ್ಲೂ ನಾನು ಆಚೆ ಬಂದಿದ್ದೀನಿ ತರಕಾರಿ ತೊಗೊಳೋಕ್ಕೆ. ಒಂದು 4-5 ಜನ ಮಾತಾಡ್ಸಿ ನಿಜವಾಗ್ಲೂ ಎಷ್ಟು ರಿಫ್ರೆಶ್ ಆಗ್ತಾಯಿದೆ ಅಂದರೆ ತುಂಬ ರಿಫ್ರೆಶ್ ಆಗ್ತಾಯಿದೆ. ಖುಷಿಯಾಗುತ್ತೆ. ಇದೆಲ್ಲ ಪಡ್ಕೊಂಬಂದಿರಬೇಕು, ಎಲ್ಲರಿಗೂ ಸಿಗೋಲ್ಲ ಇದು. ನಾನು ಪಡ್ಕೊಂಬಂದಿದ್ದೀನಿ. ಥ್ಯಾಂಕ್ ಯು ನಮ್ಮ ಸ್ಟಾರ್ಸ್ಗೆ ಅಲ್ವಾ. ಅವ್ನು ಬರ್ತಾನೆ, ಅವ್ನು ಬರೋ ದಿನ ನಾನು ಕಾಯ್ತಾ ಇದ್ದೀನಿ. ತಾಯ್ದಿರಿಗೆ ಮಕ್ಕಳನ್ನ ಬಿಟ್ಟು ಇರೋಕ್ಕಾಗಲ್ಲ. ಇವರು ಹೇಳ್ಬಿಡ್ತಾರೆ ಈಸಿಯಾಗಿ, ಇರೋಕ್ಕಾಗಲ್ಲ. ಯಾಕೆಂದರೆ ನಮಗೆ ಮಕ್ಕಳಿಗೋಸ್ಕರ ಬದುಕಿರೋದ್ರಿಂದ ಅವಳನ್ನಾಗಲಿ ಅವನನ್ನಾಗಲಿ ಬಿಟ್ಟಿರೋಕ್ಕಾಗಲ್ಲ ನಮಗೆ. ಏನು ಮಾಡೋಣ, ಮಕ್ಕಳಿಗೋಸ್ಕರನೇ ಅಂತ ಬದುಕಿದ್ದೀನಿ ನಾನು. ಹಂಗಾಗಿ ಮಕ್ಕಳು ಬಿಟ್ಟಿರೋದು ಸ್ವಲ್ಪ ಕಷ್ಟ. ಅವರು ಹೇಳ್ತಾರೆ ಏನೇನೋ, ನಾವು ಹೋಗ್ತೀವಿ ಇಲ್ಲೋಗ್ತೀವಿ ಅಂತ ಅಂತಾರೆ. ನಮಗೆ ಕಷ್ಟ ಆಗುತ್ತೆ. ಆದರೂ ನೋಡೋಣ, ನಮ್ಮ ಕಷ್ಟಗಳೆಲ್ಲ ಬದಿಗಿಟ್ಟು ಮಕ್ಕಳಿಗೆ ಒಳ್ಳೆಯದಾಗುತ್ತೆ ಅಂದರೆ ಎಲ್ಲದಕ್ಕೂ ರೆಡಿ. ಕೈ ನೋವು ಬಂತು, ಸ್ಟಾಪ್ ಮಾಡ್ತೀನಿ. ಈ ದಿನ ಒಂದು ಟಿಪ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕಡೆ ಚಳಿ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ನಮ್ಮ ಬ್ಯಾಂಗ್ಳೂರಲ್ಲಿ ಗಾಳಿ ಬೀಸ್ತಾ ಇದೆ. ಮಕ್ಳುಗಳು ಹುಷಾರು ತಪ್ತಾ ಇದ್ದಾರೆ. ಏಜ್ ಆಗಿರೋರು ಹುಷಾರು ಬೇಗ ತಪ್ತಾರೆ. ಸೊ ಹೋಮ್ ರೆಮಿಡೀಸ್ ಮಾಡಿಕೊಡ್ತಾ ಅವ್ರನ್ನ ಒಂದು ಸ್ವಲ್ಪ ಸೇಫ್ ಆ್ಯಂಡ್ ಕೇರ್ ಆಗಿ ಬೆಚ್ಚಿಗೆ ಇಟ್ಕೊಂಡು ಸೇಫ್ ಆ್ಯಂಡ್ ಕೇರ್ ಆಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ದಿನನ ಶುರು ಮಾಡ್ತಾಯಿದ್ದೀನಿ. ಮತ್ತು ನಮ್ಮ ಸ್ಟಾಫ್ಸ್ಗಳಿಗೆ ಇನ್ನೊಂದು ಹೇಳೋಕ್ಕೇನು ಇಷ್ಟಪಡ್ತೀನಿ ಅಂತಂದರೆ, ಇಲ್ಲಿ ನೋಡಿ, ಇಲ್ಲಿ ರಾಗಿನ ಮೊಳಕೆ ಕಟ್ಟಿದ್ದೀನಿ. ನೆನೆ ಹಾಕಿ 1 ಡೇ ಫುಲ್ ನೈಟ್ ನೆನೆ ಹಾಕಿ ಮೊಳಕೆ ಕಟ್ಟಿ ನಾನು ಒಣಗಾಕಿದ್ದೀನಿ. ಯಾಕೆ ಅಂದರೆ ನಮ್ಮ ಮಾನವಗೋಸ್ಕರ ನೋಡಿ ಚೆನ್ನಾಗಿ ಮೊಳಕೆ ಬಂದಿದೆ.
ನಮ್ಮ ಮಾನವಗೋಸ್ಕರ ಏನಂದರೆ ಬೆಳಿಗ್ಗೆ ಸ್ಕೂಲ್ಗೆ ಹೋಗ್ತಾನೆ. ಬೆಳಿಗ್ಗೆ ಸ್ಕೂಲ್ಗೆ ಹೋಗ್ತಾನೆ. ಅಷ್ಟು ಬೇಗ ಈ ದೋಸೆ ಚಪಾತಿ ಇಡ್ಲಿ ಬೇಗ ಫಾಸ್ಟಾಗಿ ತಿನ್ಸೋಕ್ಕಾಗಲ್ಲ. ಪ್ಲಸ್ ಅವನಿಗೆ ತರಕಾರಿಗಳು ಅದನ್ನೆಲ್ಲನೂ ಕೂತ್ಕೊಂಡು ನಿಧಾನಕ್ಕೆ ಮನೇಲಿದ್ದಾಗ ಫಸ್ಟು ತಿನ್ನಿಸ್ತಾ ಇದ್ವಿ. ಈಗ ಆಗಲ್ಲ ಆ ಕೆಲಸ ಅಂತ ಹೇಳಿಬಿಟ್ಟು ನಾನೇನು ಮಾಡಿದ್ದೀನಿ, ಈ ರಾಗಿನ ನಾನು ಒಂದು ದಿವಸ ನೆನೆ ಹಾಕಿ ಕ್ಲೀನ್ ಮಾಡಿದ ರಾಗಿ ತೊಗೊಬಂದು ಕೆಂಪು ರಾಗಿ ತೊಗೊಬಂದು ನೆನೆ ಹಾಕಿ ಮೊಳಕೆ ಕಟ್ಟಿ ಈಗ ಒಣಗಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ಗಳನ್ನೆಲ್ಲನೂ ಆ್ಯಡ್ ಮಾಡ್ತೀನಿ ನಾನು. ಈ ಥರದ್ದೇನಾದರೂ ನಿಮಗೆ ಅದ್ರದ್ದು ಬೇಕು ಅಂದರೆ ಪ್ರೊಮೋ ಬಸ್ಕೆಟಲ್ಲಿ ನೋಡಬೇಕು, ಮೌಲ್ಯ ಅವರು ತೋರಿಸ್ತಾರೆ ನಿಮಗೆ. ಬೈತಾ ಇದ್ದಾಳೆ ಮೌಲ್ಯ ನನಗೆ. ಅಲ್ಲ ಗೈಸ್, ನೀವೇ ಹೇಳಿ, ನಾನು ಒಂದು ವಸ್ತುಗಳನ್ನ ಅಲ್ಲಿ ಇಟ್ಬಿಟ್ಟು ಹುಷಾರಾಗಿ ಎಲ್ಲೋ ಇಟ್ಕೊಂಡಿರ್ತೀನಿ, ಅದನ್ನ ಇನ್ನೊಂದ್ ಕಡೆ ಹುಷಾರಾಗಿ ಇಡಕ್ ಹೋಗ್ಬಿಟ್ಟು ಕಳ್ದೆ ಹಾಕ್ಬಿಟ್ಟಿರ್ತಾರೆ. ಬೈಯಂಗೂ ಆಗಲ್ಲ ಬಿಡೋದು. ನಾವು ಆಲ್ರೆಡಿ ಬೇರೆಯವ್ರ ಮನೇಲಿ ಇದೀವಿ, ಆಮೇಲೆ ಬೈಯಲ್ವ ಅವರು, ನಿನ್ಗೆ ಜಾಗ ಕೊಟ್ಟಿರೋದಲ್ದೆ ಇವೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಎಲ್ಲ ಹೇಳ್ತೀಯ ಅಂತ. ಆಮೇಲೆ ಅವನ ಅಪ್ಪು ಬೇರೆ ಕೆಲಸ ಮುಗಿಸ್ಕೊಂಡು ಹೋಯ್ತಾ ಇರೋ ಅಂತೆಲ್ಲ ರೇಗಿಸ್ತಾನೆ ನನಗೆ. ಹಾಯ್ ಮಧು. ಹಾಯ್. ಏನು ಮಧು ಸಮಾಚಾರ? ಮಧು ಇಲ್ಲಿ ಬಂದಾಗಷ್ಟೇ ಈ ಅಂತ ನಕ್ಕೊಂಡಿರ್ತಾಳೆ, ಅದಕ್ಕೆ ಇಲ್ಲೇ ಇರು ಅಂತ ನಾನು ಹೇಳ್ತೀನಿ. ಯಾಕೆ ಹಂಗಂತ? ಅವ್ರ ಮನೇಲಿ ಹುಲಿ ಸಿಂಹಗಳಿರುತ್ತೆ. ಹೌದಾ, ನೀನು ಅವ್ರಿಗೆ ಸಪೋರ್ಟ್ ಮಾಡಿ ಮಾತಾಡ್ತಾ ಇದೀಯಾ? ಅಲ್ಲೇ ಇರು ನೀನು. ಹೌದಾ? ಎಲ್ಲಿವರೆಗೂ ಬಂದೈತೆ ವಿಷಯ. ಆಮೇಲೆ ವ್ಲಾಗ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದೀಯಾ? ನಮ್ಮಪ್ಪ ನೋಡ್ರಿ ಬಂದು ನಮಸ್ಕಾರ ಬಂದು ಎಷ್ಟು ಚೆನ್ನಾಗಿ ಚಳಿಯಂತೆ ನಿದ್ದೆ ಮಾಡಂಗಾಯ್ತದಂತೆ ಬಂದು ಮನಿಕೊಂಡು ಹಂಗೆ ಮುದ್ರಕೊಂಡು ಹಂಗೆ ಮನಿಕೊಬಿಟ್ಟವ್ರೆ ನಮ್ಮಪ್ಪ. ಮನೇಲಿದ್ರೆ ಹೆಂಡ್ತಿ ಕಾಟ ಅಂತ ಹಿಂಗೆ ಮಾಡ್ತೀಯ ರೆಡಿ ನೀನು? ಅವಳ ಕಾಟ ನನಗೇನು, ತುಂಬ ಒಳ್ಳೆಯವಳು ಅವಳು, ತುಂಬ ಒಳ್ಳೆಯವಳಂತೆ ನಮ್ಮಮ್ಮ. ತುಂಬ ಒಳ್ಳೆಯದಾಗಿರೋದಕ್ಕೆ ನಿನ್ನ ಕರ್ಕೊಂಡಿರೋದು ಅಜ್ಜಿ ಪಾಪ. ಹಾಯ್ ಮೌಲ್ಯ. ಇವತ್ತು ಕಮೆಂಟ್ಸಲ್ಲಿ ನಿಮಗೆಲ್ಲ ನಿಮ್ಮ ಸುಬ್ಬಿ ಅಮ್ಮನಿಗೆ ಎಡಿಟ್ ಹೇಳ್ಕೊಡ್ತಾ ಇದ್ದೀನಿ, ವಿಡಿಯೋ ಮಾಡಿಕೊಡ್ತಾರೆ, ಅದಕ್ಕೆ ಎಲ್ಲರೂ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಮೌಲ್ಯ, ತುಂಬ ಟ್ಯಾಲೆಂಟ್ ನೀವು ಅಂತಲೂ ನಿಮ್ಮನ್ನು ಹೊಗಳಿದ್ದಾರೆ. ಸುಬ್ಬಿ ಅಮ್ಮ ಅವ್ರ ಮಗಳು ನಾವು. ಅಲ್ಲ, ನೀವು ನಮ್ಮ ಟೀಚರ್ ಬೇರೆ, ನೀವು ಟೀಚರ್ ಅವ್ರ ಹೆಂಡತಿ. ಟೀಚರ್ ನೀವು ಪಾರ್ಟ್ 2 ಟೀಚರ್ ಅಲ್ವಾ? ಇಲ್ಲ ಏನೇ ಆಗಲಿ, ಅವರು ಚಿಕ್ಕವರಾಗಲಿ ದೊಡ್ಡವರಾಗಲಿ, ನೀವು ನಮಗೆ ಒಂದು ಹೇಳ್ಕೊಡ್ತೀವಿ, ನಾವು ಕಲಿತೀವಿ ಅಂತಂದರೆ ಅದು ಗುರುಗಳ ಸಮಾನನೇ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಸುಮ್ಮನೆ ನಿಂತ್ಕೋಬೇಕು ನೋಡಿ, ಕೇಳಿಸ್ಕೊಂಡು ಸುಮ್ಮನೆ ನಿಂತ್ಕೋಬೇಕು ಹೀಗೆ ಅಂತ ಗೊತ್ತಾಯ್ತು. ಏನು ರೆಡಿ ಅದು ಗುಣ 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 ಅಂತೀಯ? ನೋಡಿ ಫೋನ್ ಹಿಂಗೆ ಇಟ್ಕೊಳ್ಳದೆ ಹೆಂಗೆ ಈ ವಿಡಿಯೋ ಮಾಡೋದು ನಾನು? ವೆರಿ ಗುಡ್, ಆಲ್ ದಿ ಬೆಸ್ಟ್. ಹಿಂಗೆ ಮಾಡು, ಚೆನ್ನಾಗಿ ಮಾಡು. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಸೋ ಮಚ್ ಡ್ಯಾಡಿ. ಎಲ್ಲರ ಹತ್ರ ಚೆನ್ನಾಗಿ ಒಳ್ಳೆ ಹೆಸರು ತಪ್ಪು. ಓಕೆ ಡ್ಯಾಡಿ. ನೀನು ಹಂಗಾರ ಹಂಗು ಉದ್ಧಾರ ಆಗಲಿ, ಹಿಂಗಾರ ಉದ್ಧಾರ ಆಗು ಅಂತ ಅವನ ಕಷ್ಟ ಅಲ್ವಾ ಡ್ಯಾಡಿ? ಡ್ಯಾಡಿ, ನಾನು ಮದುವೆ ಮಾಡಿ ನೀನು ಉದ್ಧಾರನೇ ಆಗಲಿಲ್ಲ, ಹಿಂಗಾರ ಮಾಡಿ ಉದ್ಧಾರ ಆಗು ಅಂತನಾ? ಏನೋ ಬೆಳೆಯೋವಾಗ ಬೆಳೀರಿ ಅಂತ ಪ್ರೋತ್ಸಾಹ ಮಾಡ್ತಾರೆ ಅಷ್ಟೇ. ಆಗ್ತಿತ್ತ ಅಂದ್ರೆ ಅರ್ಥ ಏನು ಡ್ಯಾಡಿ? ನಿನ್ನ ಮಕ್ಕಳು ನಿನ್ನ ಬೆಳವಣಿಗೆ ಆಗ್ಬಾರ್ದಾ? ಮದ್ವೆ ಆದ್ರೆ ಇವ್ರೆಲ್ಲ ಹುಡ್ತಿದ್ರ ಅಂತ ಅರ್ಥ. ಒಂದು ಕಡೆ ಪೇರೆಂಟ್ಸ್ ಯಾವಾಗ ಇರುತ್ತಲ್ವಾ ನಮ್ಮ ಜೊತೆನೇ ಇದ್ದಿದ್ರೆ ಅಂತ ಅದನ್ನ ಹೇಳ್ತಾರೆ. ನನ್ನ ಜೊತೆಲಿದ್ರೆ ಅಯ್ಯೋ, ಅದು ರಿಯಾಲಿಟಿ. ಅವಳು ಮದ್ವೆ ಮಾಡ್ಕೊಂಡೇಬೇಕು, ಹೋಗ್ಲೇಬೇಕು, ಮಾಡಿಲ್ಲ ಅಂದ್ರೆ ಅವಳ ಹುಡ್ಕೊಂಡು ಹೋಗಿರೋಳು, ಅದು ಬೇರೆ ವಿಷಯ. ಮಲ್ಯ ಏನು ಮಾತಾಡ್ತಾ ಇದೆಯಾ ಮಲ್ಯ? ಫ್ಯಾಕ್ಟ್ ಅಮ್ಮ. ನಾವು ಏನೇ ಸಾವಿರ ಅಯ್ಯೋ ಮದ್ವೆ ಮಾಡ್ಕೊಳ್ದಿದ್ರೆ ಅವೆಲ್ಲ ಸುಳ್ಳು. ಟು ಟಾಕ್ ರಿಯಾಲಿಟಿ. ಎಲ್ಲರೂ ಇನ್ನೊಂದು ಮದ್ವೆ ಆಗದಿರೋರಿಗೆ ಮದ್ವೆ ಮಾಡ್ಕೊಳ್ಳೋ ಚಿಂತೆ, ಮದ್ವೆ ಆಗಿರೋರಿಗೆ ಯಾಕೆ ಮದ್ವೆ ಮಾಡ್ಕೊಂಡೆ ಅಂತ ಚಿಂತೆ. ನಮ್ಮ ಮೌಲ್ಯ ಇತ್ತೀಚೆಗೆ 2 ಮಕ್ಕಳಾದ್ಮೇಲಂತೂ
ಹೆಂಗೆ ಮಾತಾಡ್ತಾಳೆ ಅಂದರೆ ತುಂಬ ಮೆಚುರಿಟಿ ಆಂಟಿ ಥರ, ಆಂಟಿ ಅಲ್ಲ ಅಜ್ಜಿ ಹೇಳ್ಬಿಡು. ಅಜ್ಜಿ ಥರ, ಆಂಟಿ ಥರ ಎಲ್ಲ ಥರನೂ ಮಾತಾಡ್ತಾಳೆ. ಏನಂತಾನೆ ಅರ್ಥ ಆಗ್ತಿಲ್ಲ. ಮೌಲ್ಯ ಕರೆಕ್ಟು ಮಧು, ನೀನು ಹೇಳಿದ್ದು ಏನು ನನ್ನ ಜೊತೆಗಿದ್ದು ಇದ್ದು ಏನಾಗಿದೆ, ನಿನ್ ಜೊತೆ ಇದ್ದು ಒಳ್ಳೆ ವಿಷಯಗಳು ಜ್ಞಾನೋದಯ ಆಗಿದೆ. ವೆರಿ ಗುಡ್. ಸ್ಟಾಸ್ ಏನು ಅಂತಂದರೆ ಭಾವನೆಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಭಾವನೆ ಅಂದರೆ ಏನು ಅಂದರೆ ನಮಗೆ ಪ್ರೀತಿಯಾಗಿರ್ಬೋದು, ಕೋಪ ಆಗಿರ್ಬೋದು, ಒಂದು ಒಂದು ವಿಶ್ವಾಸ ಆಗಿರ್ಬೋದು, ಒಂದು ತೂಕ, ಒಂದು ಮರ್ಯಾದೆ, ಇದನ್ನೆಲ್ಲ ನಾವು ವ್ಯಕ್ತಪಡಿಸೋದನ್ನೇ ಭಾವನೆ ಅಂತ ಹೇಳ್ತಾರೆ. ಮನುಷ್ಯನಿಗೆ ಭಾವನೆಗಳ ಮೇಲೆ ತುಂಬ ಪೆಟ್ಟು ಬಿದ್ದಾಗ ಮನುಷ್ಯ ಬೇರೆ ಥರ ಆಗ್ಬಿಡ್ತಾನೆ. ಅಂದರೆ ಕಲ್ಲಾಗ್ಬಿಡ್ತಾನೆ, ಇಲ್ಲ ಸೈಲೆಂಟ್ ಆಗಿಬಿಡ್ತಾನೆ, ಇಲ್ಲ ಸಪ್ಪಗಾಗ್ಬಿಡ್ತಾನೆ. ಏನೋ ಆ ಮನುಷ್ಯನ ಮೇಲೆ ಡಿಪೆಂಡ್ ಆಗ್ತೀವಿ. ಭಾವನೆಗಳಿಗೆ ಪೆಟ್ಟು ಬೀಳಬಾರ್ದು. ಆಮೇಲೆ ಭಾವನೆಗಳಿಗೆ ನಮ್ಮ ಜೊತೆಯಲ್ಲಿರೋರು ಸ್ಪಂದಿಸ್ಬೇಕು. ಅದು ಸ್ಪಂದಿಸಿದಾಗಲೇ ಆ ಭಾವನೆಗೊಂದು ಅರ್ಥ, ಆ ಭಾವನೆಗೊಂದು ಬೆಲೆ. ಅಂದರೆ ತಾಯಿ ಮಗಂದಾಗಿರ್ಬೋದು, ಗಂಡ ಹೆಂಡತಿದಾಗಿರ್ಬೋದು, ತಂಗಿ ಅಣ್ಣ ತಂಗಿಗಾಗಿರ್ಬೋದು, ತಂಗಿ ಅಣ್ಣಂಗಾಗಿರ್ಬೋದು, ಅಕ್ಕ ತಂಗಿಗಾಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಸ್ಪಂದಿಸಬೇಕು ಭಾವನೆಗಳಿಗೆ. ಇವಾಗ ನಾವು ಒಬ್ರಿಗೆ ಪ್ರೀತಿ ಮಾಡ್ತೀವಿ ಅಂದರೆ ದಯವಿಟ್ಟು ಹೇಳ್ತೀನಿ, ಮನಸ್ಸು ಬಿಚ್ಚಿ ಹೇಳಿ. ಅದು ಯಾರಿಗಾದರೂ ಸರಿಯೇ, ನಾನು ನಿಮ್ಮ ಪ್ರೀತಿ ಮಾಡ್ತೀನಿ ಅಂತ ಹೇಳಬೇಕು. ಆ ಭಾವನೆಗಳನ್ನು ವ್ಯಕ್ತಪಡಿಸ್ಬೇಕು. ಆವಾಗಲೇ ಅದಕ್ಕೊಂದು ಅರ್ಥ, ಅದಕ್ಕೆ ಭಾವನೆಗಳು ಸ್ಪಂದಿಸ್ದಾಗ್ಲೇ ನಾವು ಬದುಕೋಕ್ಕಾಗೋದು. ಭಾವನೆಗಳಿಲ್ಲದೆ ಬದುಕಿದಾಗ ನಾವು ಪ್ರಾಣಿಗಳಾಗ್ಬಿಡ್ತೀವಿ. ಭಾವನೆ ತುಂಬ ಮುಖ್ಯ. ಆ ಭಾವನೆಗಳಲ್ಲಿ ಯಾವ ಕಲ್ಮಶನೂ ಇಲ್ಲದೆ ಇರೋ ಭಾವನೆಗಳನ್ನ ಇಟ್ಕೊಂಡು ಜೀವನ ಮಾಡೋಣ ಅಂತ ಹೇಳ್ತಾ ಭಾವನೆಗಳ ಮೇಲೆ ಒಂದು ಟಿಪ್ಸ್ ಕೊಟ್ಟೆ. ಯಾಕೆಂದರೆ ಯಾರೇ ಆಗಿರ್ಬೋದು, ನನ್ನ ಸ್ಟಾಫ್ಸ್ಗಳಿಗೆ ಹೇಳ್ತೀನಿ, ಸ್ಪಂದಿಸಿ, ದಯವಿಟ್ಟು ಭಾವನೆಗಳಿಗೆ ಸ್ಪಂದಿಸಿ. ಮೊದಲಾದರೆ ನಾವು 100 ವರ್ಷಗಳ ಕಾಲ, 110 ವರ್ಷಗಳ ಕಾಲ ಬದುಕ್ತಾಯಿದ್ರು. ಈಗ ನಾವು ಯಾರೂ ಅಷ್ಟು ದಿವಸ ಬದುಕಲ್ಲ. ಇರೋದ್ರಲ್ಲಿ ನಮ್ಮ ಭಾವನೆಗಳಿಗೆ, ಅವ್ರ ಭಾವನೆಗಳಿಗೆ, ನಮ್ಮ ಭಾವನೆಗಳಿಗೆ ನಾವು ಬೆಲೆ ಕೊಡ್ತಾ, ಅವ್ರಿಗೂ ಭಾವನೆಗಳಿಗೂ ಬೆಲೆ ಕೊಡ್ತಾ ಜೀವನ ಮಾಡೋಣ ಅಂತ ಹೇಳ್ತಾ ನಮ್ಮ ಸ್ಟಾಫ್ಸ್ಗಳಿಗೆ ಇಷ್ಟು ಟಿಪ್ಸ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಇದು ತಪ್ಪನೋ ಸರಿನೋ ಗೊತ್ತಿಲ್ಲ, ನನಗನ್ಸಿದ್ನ ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನನಗೆ ಒಬ್ಬರು ಕಮೆಂಟ್ ಮಾಡಿದ್ದಾರೆ, ದಿವ್ಯಾ ಅನ್ನೋರು. ಅವ್ರ ಅಮ್ಮ ಪುಷ್ಪ ಅಂತ ಹೇಳಿ ಅವ್ರಿಗೆ ಹಾಯ್ ಅಂತ ಹೇಳಿ ಅಂತ ಹೇಳಿದ್ರು. ಹಾಯ್ ಪುಷ್ಪ ಅವರೇ, ಹೇಗಿದ್ದೀರಾ? ಎಲ್ಲರೂ ಅಪ್ಪು ಹೇಗಿದ್ದಾನೆ ಅಂತ ನೀವೇ ನಮಗೆ ಹೇಳಿ ಅಂತ ಹೇಳ್ತಾಯಿದ್ರಿ. ಚೆನ್ನಾಗಿದ್ದಾನೆ, ಹುಷಾರಾಗಿದ್ದಾನೆ, ವೆಯ್ಟ್ ಲಾಸ್ ಆಗ್ತಾಯಿದ್ದಾನೆ, ಚೆನ್ನಾಗಿದ್ದಾನೆ ಅಂತ ಫೋನಲ್ಲಿ ಅವಾಗವಾಗ ಫೋನ್ ಮಾಡಿ, ವಿಡಿಯೋ ಕಾಲ್ ಮಾಡಿ ಕೇಳ್ಕೊತಾ ಇದ್ದೀವಿ. ಎಲ್ಲರೂ ತುಂಬ ಜನ ಕೇಳಿದ್ದೀರ ಅಪ್ಪು ಹೇಗಿದ್ದಾನೆ ಅಂತ, ನೀವು ವಿಡಿಯೋದಲ್ಲಿ ನೋಡಿದ್ದೀರ. ನಾನು ಕಾಲೇಜಲ್ಲಿ 2nd PU ಓದ್ತಾ ಇರುವಾಗ ಅಲ್ಲಿ ಕ್ಯಾಂಪಿಗೆ ಬಂದಿದ್ದೆ ನಾನು. ಆವಾಗ ಅಲ್ಲಿ ಒಂದು ಏಡ್ಸ್ ಪ್ರೋಗ್ರಾಮ್ದು ಒಂದು ಬೀದಿ ನಾಟಕ ಆಡಬೇಕಾಗಿತ್ತು. ಆಡಿದ್ವಿ, ಆಯಿತಾ. ಆವಾಗ ಏನು ಹೇಳೋಕ್ಕೆ ಏನೋ ಒಂದು ಇನ್ಸಿಡೆಂಟ್ ಹೇಳೋಕ್ಕೆ ಬಂದು ಅದನ್ನ ಮರ್ತೇ ಹೋಯ್ತದೆ. ಆವಾಗ ವೋಟ್ ಆಫ್ ದ ಥ್ಯಾಂಕ್ಸು ಪ್ಲಸ್ ಅಂದರೆ ವೆಲ್ಕಮ್ ಸ್ಪೀಚು ನನಗೆ ಕೊಟ್ಟಿದ್ರು. ಅವಾಗೂ ಅಂತ ತೀರಾ ಸಣ್ಣ ಏನಿರಲಿಲ್ಲ, ಗುಂಡು ಚೆನ್ನಾಗೇ ಇದ್ದೆ, ಮೀಡಿಯಮ್ ಆಗಿದ್ನಲ್ವ. ತಿಂತಾ ಇದ್ದೆ ಅನ್ನ ಸಾರನ್ನ ತಪ್ಪ ಅಂತ ಅಪ್ಪು ಥರ ಅಂತ ಹೇಳು. ಆವಾಗಲೂ ಸ್ವಲ್ಪ ಫುಡ್ಡಿ. ಆವಾಗ ನಾನು ಹಂಗೆ ಮಾಡಿಕೊಂಡು ಮೇಡಮ್ ಅವ್ರದ್ದು ನಮ್ಮ ಮೇಡಮ್ ಅವ್ರದ್ದೇ ಹಾಕೊಂಡಿದ್ಯ ನೋಡಿ ಫಸ್ಟ್ ಟೀಚರ್ ಅವ್ರದ್ದು, ನಮ್ಮ ಟೀಚರ್ ಅವ್ರು ಆ ಥರ ಫ್ರೆಂಡ್ಲಿ ಆಗಿದ್ವಿ ಕಣೆ. ಸೀರೆ ಗರಿ ಕಾಟನ್ ಸೀರೆ ಉಡೋರು ನನಗೆ ಸಖತ್ ಇಷ್ಟ ಆಗೋದು. ಸ್ಯಾರಿ ಎಲ್ಲ ತೊಗೊಂಡೋಗಿರ್ಲಿಲ್ವಲ್ಲ, ನೀನು ವೆಲ್ಕಮ್ ಸ್ಪೀಚ್, ವೋಟ್ ಆಫ್ ಥ್ಯಾಂಕ್ಸ್ ಎಲ್ಲ ಅಂದರೆ ಇದ್ರದ್ದೆಲ್ಲ ಹೇಳಬೇಕಾಗಿದ್ದು ನಾನೇ ಅಲ್ವಾ, ನೀನು ಸ್ಯಾರಿ ಉಟ್ಕೋ ಪ್ರಭಾವತಿ ಅಂತ ಹೇಳಿ ನನಗೆ ಸ್ಯಾರಿ ಕೊಟ್ಟರು. ಸಖತ್ತಾಗಿತ್ತು, ಉಟ್ಕೊಂಡಿದ್ದೆ. ನಾನೇನು ಮಾಡಿದೆ, ಅದೇ ಸ್ಯಾರಿನಲ್ಲೇ ಮನೆಗೆ ಬಂದೆ. ನಮ್ಮಮ್ಮ ಚೆಚ್ಚಿದ್ರು ಹಿಡ್ಕೊಂಡು, ಸೀರೆ ಉಟ್ಕೊಂಡು ಹೆಂಗ್ಸ್ ಥರ ಬಂದವಳೆ ಅಂತ ಹೊಡೆದ್ರು. ಇವಾಗ ವ್ಲಾಗ್ಸ್ ಮಾಡಿ ಅಂತ ನಿಮ್ಮ ಅಮ್ಮನೇ ಹೇಳ್ತಾರೆ. ಹೆಂಗನ್ಸುತ್ತೆ ನಿನಗೆ? ಸೇಮ್ ಇಲ್ಲ, ನಮ್ಮಮ್ಮ ನನ್ನ ವ್ಲಾಗ್ಸ್ನ ನೋಡ್ತಾ ಇರ್ತಾರೆ. ನಿನ್ನ ಮಗ ಮಾಡೋದಕ್ಕಿಂತ ನೀನೇ ಚೆನ್ನಾಗಿ ಮಾಡ್ತೀಯ ಕಣೆ, ನಿನ್ನ ಮಗನ ಬಿಸಾಕ್ಬಿಟ್ಟು ನೀನೇ ಮಾಡು ಅಂತಾರೆ ನಮ್ಮಮ್ಮ. ಅಯ್ಯೋ ಮಮ್ಮಿ,
ಎತ್ತೋರ್ಗೆ ಹೆಗಡ ಮುದ್ದು ನಾನೇನು ಮಾಡಿದ್ರು ನಿನಗೆ ಚೆನ್ನಾಗಿ ಅಂತ ಅನಿಸುತ್ತೆ, ಸುಮ್ಮನಿರು, ನನಗಿಂತ ಚೆನ್ನಾಗಿ ಇಲ್ಲ ನೀನು ಚೆನ್ನಾಗಿ ಮಾತಾಡ್ತಾ ಇದೆಯಾ, ಮಾಡು ಮಾಡು. ಅವ್ರು ಹೇಳ್ತಿರೋದು ಕರೆಕ್ಟು, ಎತ್ತೋರ್ಗೆ ಹೆಗಣ ಮುದ್ದು, ನಿನಗೂ ಸೇಮ್ ರಿಪೀಟ್, ಎತ್ತೋರ್ಗೆ ಹೆಗಣ ಮುದ್ದು. ನೀನು ನನ್ನ ಹೆಗಡನೇ. ನಾನು ಆವಾಗ NSS ಕ್ಯಾಂಪ್ ಲೀಡರು, NCCನೂ ಮಾಡ್ತಾಯಿದ್ದೆ, NSS ಮಾಡ್ತಾಯಿದ್ದೆ. ಆಮೇಲೆ ತುಂಬ ಡ್ಯಾನ್ಸ್, ಒಂದು ಡ್ಯಾನ್ಸೂ ಮಿಸ್ ಮಾಡ್ದಂಗೆ ಎಲ್ಲ ಡ್ಯಾನ್ಸ್ಗೂ ಅಟೆಂಡ್ ಮಾಡ್ತಾಯಿದ್ದೆ. ಆವಾಗೆಲ್ಲ ಮೊಬೈಲ್ ಇದ್ದಿದ್ರೆ ನಾನು ಫೋಟೋ ಎಲ್ಲ ಹಿಡ್ಕೊಂಡು ನಿಮಗೆಲ್ಲ ತೋರಿಸ್ಬೋದಾಗಿತ್ತು. ಮೊಬೈಲು ಇರಲಿಲ್ಲ ಅವಾಗೆಲ್ಲ, ಏನೂ ಇರಲಿಲ್ಲ, ಏನು ಮಾಡೋಣ. ತುಂಬ ಮಿಸ್ ಮಾಡ್ಕೊತೀನಿ ಅದೆಲ್ಲ. ಎಲ್ಲ ನೋಡ್ಬಿಟ್ಟು ಈಗ ಹೆಣ್ಣು ತಗೊಂಡು ಹೋಗೋಕ್ಕಾಗಲ್ಲ ಅಂತ ಸುಟ್ಬಿಟ್ಟಿರೋರು ನಿಮ್ಮ ಮನೇಲಿ, ಹೌದಾ ಅಲ್ವಾ? ನಿಜ ಹೇಳ್ಬೇಕು. ಹೌದು, ನಮ್ಮ ಮನೆಗಳಲ್ಲಿ ಅಲ್ಲ, ನಮ್ಮ ಮನೆ ಎಲ್ಲರ ಮನೇಲೂ ಇರ್ತಿದ್ದಾರೆ. ನಮ್ಮ ಮನೆಗಳಲ್ಲಿ ಅಂದರೆ ನಮ್ಮ ಫ್ಯಾಮಿಲಿ ಫುಲ್ಲು ಹೇಳ್ತಾ ಇದ್ದೀನಿ ಕಣೆ, ಯಾರೂ ಒಪ್ತಾ ಇರಲಿಲ್ಲ, ಅದರಲ್ಲಿ ಅದು ಇಷ್ಟಪಡ್ತಾ ಇರಲಿಲ್ಲ. ಆದರೆ ಸ್ವಲ್ಪ ಕುಣಿಯೋ ಶೋಕಿ ನನಗಿತ್ತು, ಡ್ಯಾನ್ಸ್ ಮಾಡೋ ಶೋಕಿ ಇತ್ತು. ಕದ್ದು ಸ್ಕೂಲಲ್ಲಿ ಡ್ಯಾನ್ಸ್ ಮಾಡಿಕೊಂಡು. ಅಲ್ಲ, ನಿಂಗೆ ಅಷ್ಟಿದ್ದು ಅಷ್ಟೆಲ್ಲ ಅನುಭವಿಸಿದ್ರು ನನಗೂ ಹಂಗೆ ಮಾಡ್ತಿದ್ದಲ್ಲ, ಅದು ಮನಸ್ಸು ಬರ್ತಾ ಏನು. ಅಯ್ಯೋ ಮಾಡ್ತಿದ್ದಲ್ಲ ಬಾ, ಹೂ ಅಂತ ಹೂ ಅಂತ ಇದು ಬಾಡಾಗಿ ಬಿಟ್ಟಿಲ್ಲ ಅಂತ ಆಮೇಲೆ ಅದಕ್ಕೆ ಹೋಗಿದ್ದು. ಅದನ್ನು ಡ್ಯಾನ್ಸ್ ಅನ್ನೋದನ್ನು ಒಳ್ಳೆ ಥರ ಆರಿಸ್ಕೋ. ಒಂದು ಸರ್ ನಮ್ಮ ಅಮ್ಮ ನನ್ನ ಬಿಟ್ಬಿಟ್ಟು ಎಲ್ಗೋ ಹೋಗಿದ್ರು. ಆವಾಗ ಅಪ್ಪು ಏನು ಮಾಡ್ತಿದ್ದ ಅಂತಂದರೆ ನನಗೆ ನೆನಪಿಲ್ಲ ಮಮ್ಮಿ, ಓಕೆನಾ. ನನ್ನ ಡ್ಯಾನ್ಸ್ ಕ್ಲಾಸಲ್ಲಿ ಸೇರಿಸಿದ್ದೆ. ಅವತ್ತು ಡ್ಯಾನ್ಸ್ ಕ್ಲಾಸಲ್ಲಿ ಪ್ರೋಗ್ರಾಮ್ ಮಾಡ್ತಾರೆ ಗೊತ್ತಾ, ಒಂಥರ ಆ್ಯನ್ಯುವಲ್ ಡೇ ಥರ, ಅದನ್ನು ಮಾಡ್ತಿದ್ರು. ಅವಾಗ ಗಣೇಶನೋ ಏನೋ ಫಂಕ್ಷನ್, ಡ್ಯಾನ್ಸ್ ಫಂಕ್ಷನ್ಗೆ, ಅಲ್ಲಿ ಮುಖ ನಿಂಗೆ ಕಾಣಿಸ್ತಿಲ್ಲ, ಮೇಲೆತ್ಕೊ. ಏನೋ ಒಂದು ಫಂಕ್ಷನ್ ಏನಂತ ಗೊತ್ತಿಲ್ಲ, ಒಟ್ನಲ್ಲಿ ಡ್ಯಾನ್ಸು. ಎಲ್ಲಿ ನಂದ್ರಿಳ್ಳೆ ಪಾರ್ಕ್ ಇದೆಯಾ ಗೊತ್ತಾ, ಅವಾಗ ಅಷ್ಟೇ ಪಾರ್ಕ್ ಓಪನ್ ಆಗಿತ್ತು. ಅಲ್ಲಿ ಇದಕ್ಕೆ ಯಾವ ಸಾಂಗು, ಕಲ್ತಾಳಲ್ಲಪ್ಪೋ ಕಣ್ಣಿನಲ್ಲೇ ಅರಳಿ ನಾನು ಬಾಯ್, ಓಕೆನಾ. ಆಮೇಲೆ ಅಲ್ಲಿರೋರೆಲ್ಲ ಚಡ್ಡಿ ಮತ್ತು ಶರ್ಟ್ ಹಾಕೋಬೇಕಲ್ಲ, ಅವಾಗ ನಾನು ಬರೀ ಚಡ್ಡಿ ಶರ್ಟ್ ಹಾಕೋತಾ ಇದ್ನಲ್ವಾ, ಎಲ್ಲರಿಗೂ ತೊಗೊಂಡೋಗಿದ್ದೆ ಕದ್ದು ಮನೇಲಿ, ನೆನಪಿದ್ಯಾ? ಇದೆ ಆ ಥರ ಎಲ್ಲ ಆ ಥರ ಎಲ್ಲ ಕೆಲಸ ನೀನು ಒಬ್ಬಳೇ ಮಾಡೋಕ್ಕೆ ಸಾಧ್ಯ. ಏನೋ ಮಾಡ್ತಾರೆ, ನೀವು ಮಾಡಿದ್ದೀವಿ ಮಮ್ಮಿ. ನಿಮ್ಮ ಪುತ್ರಿ ನಾನು, ನಿಮ್ಮ ಕಣದಿಂದ ಹುಟ್ಟಿರುವ ಬಾಲೆ, ಮಧುಬಾಲೆ. ಆಮೇಲೆ ಡ್ಯಾನ್ಸ್ ಎಲ್ಲ ನಮ್ಮ ಮಮ್ಮಿ ನೀನು ಎಲ್ಲಿ ಶ್ರೀನಗರಕ್ಕೆಲ್ಲ ಹೋಗಿದ್ದೆ, ಅಲ್ಲಿಂದ ಹೋಗ್ಕೊಂಡು ಬಂದ್ಬಿಡೋಣ ಅಂತ ಇದ್ದೆ. ಅವ್ರು ನೋಡಿದ್ರೆ ಪರ್ಫಾರ್ಮೆನ್ಸ್ನ ಮುಂದಕ್ಕೆ ಹಾಕ್ತಾನೆ ಅವರೇ, ನಂದು ಪರ್ಫಾರ್ಮೆನ್ಸೇ ಟೈಮೇ ಬರ್ತಾ ಇಲ್ಲ. ಸರಿ ಇನ್ನು ಅಷ್ಟೊತ್ತಿಗೆ ಕತ್ಲೆ ಬೇರೆ ಆಗೋಯ್ತು. 4 ಗಂಟೆಗೆ ಮುಗಿಯುತ್ತೆ ಅಂದಿದ್ರು, 6 ಗಂಟೆ ಆಗೋಯ್ತು. ಇಲ್ಲೇ ಅಲ್ವಾ ಮನೇಲಿ, ಇಷ್ಟು ಚಿಕ್ಕವಳು ನಾನು, 4th ಸ್ಟ್ಯಾಂಡರ್ಡು 5th ಸ್ಟ್ಯಾಂಡರ್ಡು ಅಷ್ಟೇ. ಆಮೇಲೆ ಇನ್ನೇನೋ ನಮ್ಮ ಡ್ಯಾನ್ಸ್ ಬಂತಪ್ಪ, ಹಂಗೆ ಹೋಗಿ ಬಂದ್ಬಿಡೋಣ ಅಂದ್ಕೊಂಡಿದ್ದೆ. ಆಡ್ಬಿಟ್ಟೆ ಬರ್ಬೇಕಂತ ನಾನು ಆವಾಗಲೂ ನೋಡಿ ಇಂತೆಲ್ಲ ಕೆಲಸ ಮಾಡಿದ್ದೀನಿ. ಇನ್ನೇನೋ ಆಡ್ತಾ ಇದ್ದೀನಿ, ನಮ್ಮ ಮನೆ ಎದುರುಗಡೆ ಮನೆ ಆಂಟಿರು ಎಲ್ಲರೂ ನಿಂತ್ಕೊಂಡು ಲೈನಕ್ಕೆ ನೋಡ್ತಾವ್ರೆ. ಓ ಕರ್ಮ, ಯಾವ್ದು ಬರೋ ಇದು, ನಮ್ಮ ಅಮ್ಮಂಗೆ ಹೇಳ್ತಾರಲ್ಲ ಇವಾಗ ಅಂದ್ಬಿಟ್ಟು ಅಲ್ಲಿಂದ ಹೋಗ್ಬಿಟ್ಟು ಮೌಲಿ ಹಾಯ್ ಅಂತವ್ರು ನಾನು ಮಾತಾಡಿಸ್ತಾನೆ ಇಲ್ಲ. ಅವ್ರು ಯಾರನ್ನು ನಾನೆಲ್ಲ ಅನ್ಕೊಳ್ಳಿ ಅಂತ ಫಿಲಮ್ ಥರ ಅನ್ಕೊಬಿಟ್ಟಿದ್ದೀನಿ ಲೈಫ್ನ. ಆಮೇಲೆ ಅಲ್ಲಿಂದ ಡ್ಯಾನ್ಸ್ ಮುಗಿಸ್ತಿದ್ದಂಗೆ ಚಡ್ಡಿ ಕೊಡ್ರು, ನಮ್ಮಮ್ಮ ಬೈತಾರೆ ಅಂತ ಚಡ್ಡಿ ಎಲ್ಲ ಈಸ್ಕೊಂಡು ಬಂದ್ಬಿಟ್ಟು ಅವ್ರು ಮೇಡಮು. ಅಷ್ಟೊತ್ತಿಗಾಗಲೇ ನಾನು ಎಲ್ಲ ಈಸ್ಕೊಂಡು ಬರೋಷ್ಟೊತ್ತಿಗೆ ಚಡ್ಡಿ ಬಿಚ್ಚಿಸಿ ಆಂಟಿಯರ್ಗೆ ಬಂದು ಒಪ್ಸಿ ಅವ್ರ ಮನೆಗೆ ಹೋಗಿ ಅಡುಗೆ ಎಲ್ಲ ಮಾಡಕ್ಕೆ ಹೋಗ್ಬಿಟ್ಟವ್ರು. ಆಗಲೇ ಏನೇ ಅಂತ ಬಿತ್ತು ಅವತ್ತು ಸರಿಗೆ ನನಗೆ ಈ ವಯಸ್ಸಿಗೆ. ಅಲ್ಲ, ಅದು ನನಗೆ ಏನಂದ್ರೆ ಹೇಳ್ದೆ ಹೋಗಂಗಿರ್ಲಿಲ್ಲ. ಕಾಲೇಜ್ ಸ್ಟೋರಿಗಳೆಲ್ಲ ನೆನೆಸ್ಕೊಂಡ್ರೆ ಏನೋ ಒಂಥರ ಬೇಜಾರಾಗುತ್ತೆ. ಮಕ್ಕಳು ಆಗಿ ಎದ್ಬಿಟ್ಟಿದ್ರೆ ಎಷ್ಟೋ ಚೆನ್ನಾಗಿರ್ತಾ ಇತ್ತು. ಈಗ ಸ್ಕೂಲ್ಗೆ ಹೋಗೋ ಲೈಫ್ ಇದೆ ನೋಡು, ತುಂಬ ಚೆನ್ನಾಗಿದೆ ಅಂತ. ಕತೆಗಳು ಏನೋ ಒಂದೊಂದು ಮೆಲುಕಾಕ್ಬೇಕಷ್ಟೇ. ನೆನ್ನೆ ಮತ್ತೆ ಕಿಸಿತಾವಳೆ ನನ್ನ ನೋಡಿ, ಉಸ್ನಾಗ ನಗ್ತಾವಳೆ ನನ್ನ ಮಗಳು. ಏನು ಮಾಡೋಕ್ಕಾಗಲ್ಲ. ನಿಮ್ಮಮ್ಮ ಎಷ್ಟು ಸ್ಟ್ರಿಕ್ಟ್ ಮಾಡಿ ಈ ಪಾರ್ಟಿ ನೀನು ಸ್ಟ್ರಿಕ್ಟ್ ಮಾಡಿಲ್ಲ ಅಂದಿದ್ರು, ಕತೆ ಯಾನು ಅಂತ ನನಗೆ. ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್, ಸಿ ಯು, ಗುಡ್ ನೈಟ್. ನೀವು ಬಂದು ನಿದ್ದೆ ಮಾಡಿ. ನಿದ್ದೆ ಮಾಡುವ, ನಿದ್ದೆ. ಓಕೆ, ಬಾಯ್.